ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಧ್ಯಾನವನ್ನ ಪ್ರಾರಂಭಿಸಬೇಕು ಅಂತ ಅನ್ನೋರಿಗೋಸ್ಕರ ಅವರಿಗೆ ಉಪಯೋಗವಾಗುವ 8 ಟಿಪ್ಸ್ ಗಳನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಗೊತ್ತಾ, ನಾವು ಸ್ವಲ್ಪ ಸಮಯವನ್ನ ಧ್ಯಾನಕ್ಕೆ ಕೊಟ್ರೆ ನಮ್ಮ ಜೀವನ ಎಷ್ಟು ಅದ್ಭುತವಾಗಿ ಬದಲಾಗುತ್ತೆ ಅಂತ. ನಿಮಗೆ ಉಪಯುಕ್ತವಾಗುವ ಧ್ಯಾನದ ಬಗ್ಗೆ ಮುಖ್ಯವಾದ 8 ಟಿಪ್ಸ್ ಗಳನ್ನ ತಿಳಿದುಕೊಳ್ಳೋಣ. ಇವು ನಿಮಗೆ ಸರಳವಾಗಿ ಧ್ಯಾನ ಮಾಡೋದಕ್ಕೆ ಸಹಾಯವಾಗುತ್ತೆ, ಮೇನ್ಲಿ ಫಾರ್ ಬಿಗಿನರ್ಸ್. ಟಿಪ್ ನಂಬರ್ 1, ನಿಮಗೆ ಅನುಕೂಲವಾದ ಸಮಯವನ್ನ ಆರಿಸಿಕೊಳ್ಳಿ. ಧ್ಯಾನ ಅನ್ನೋದು ಪೂರ್ತಿಯಾಗಿ ವಿಶ್ರಾಂತಿಯ ಸಮಯ ಆಗಿದ್ರಿಂದ ಇದನ್ನ ನೀವು ನಿಮಗೆ ಪೂರ್ತಿಯಾಗಿ ಅನುಕೂಲವಾಗುವ ಸಮಯದಲ್ಲಿ ಮಾಡಬೇಕು. ಆದ್ರಿಂದ ನೀವು ನಿಮಗೆ ಅಡೆತಡೆ ಆಗದೇ ಇರೋ ಸಮಯವನ್ನ ನೋಡ್ಕೊಳ್ಳಿ. ಮಾಮೂಲಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಧ್ಯಾನ ಮಾಡೋದು ಅನುಕೂಲವಾಗಿರುತ್ತೆ. ಟಿಪ್ ನಂಬರ್ 2, ಒಂದು ನಿಶ್ಶಬ್ದವಾದ ಪ್ರದೇಶವನ್ನ ಆರಿಸಿಕೊಳ್ಳಿ. ನಿಮಗೆ ಅನುಕೂಲವಾದ ಸಮಯವನ್ನ ಆರಿಸಿಕೊಂಡು ಹಾಗೇನೆ ನೀವು ಅಡೆತಡೆ ಆಗದೆ ಪ್ರಶಾಂತವಾಗಿರುವ ಪ್ರದೇಶವನ್ನ ಆರಿಸಿಕೊಳ್ಬೇಕು. ಒಂದು ನಿಶ್ಶಬ್ದವಾದ ಹಾಗೂ ಪ್ರಶಾಂತವಾದ ಪ್ರದೇಶದಲ್ಲಿ ನಮಗೆ ಧ್ಯಾನದ ಉನ್ನತವಾದ ಅನುಭವವನ್ನ ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಟಿಪ್ ನಂಬರ್ 3, ನಿಮಗೆ ಅನುಕೂಲವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಭಂಗಿ ಕೂಡ ನಿಮ್ಮ ಧ್ಯಾನದ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ. ನೀವು ಪ್ರಶಾಂತವಾಗಿ, ಸೌಕರ್ಯವಾಗಿ, ಸ್ಥಿರವಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಬೆನ್ನು ಹುರಿ ನೇರವಾಗಿ ಇರೋ ರೀತಿ ಕೂತ್ಕೋಬೇಕು. ನೀವು ಧ್ಯಾನ ಮಾಡ್ತಿರುವಷ್ಟು ಸಮಯ ಕಣ್ಣುಗಳನ್ನ ಮುಚ್ಚಿ ಭುಜಗಳು ಹಾಗೂ ಬೆನ್ನು ಪ್ರಶಾಂತವಾಗಿ ಇರಿಸಿಕೊಳ್ಳಿ. ಪದ್ಮಾಸನದಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡಬೇಕು ಅಂತ ನಮ್ಮ ಪುರಾತನ ಕಾಲದಿಂದಲೂ ಋಷಿಮುನಿಗಳು ಹೇಳ್ತಾ ಬಂದಿದ್ದಾರೆ. ಆದ್ರೆ ನಿಮಗೆ ಅದು ಸಾಧ್ಯ ಆಗದೇ ಇದ್ರೆ ನಿಮಗೆ ಅನುಕೂಲವಾದ ಭಂಗಿಯಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡಿ. ಒಟ್ನಲ್ಲಿ ನಿಮ್ಮ ಬೆನ್ನು ಹುರಿ ನೇರವಾಗಿ ಇರೋ ರೀತಿ ನೋಡ್ಕೊಳ್ಳಿ. ಟಿಪ್ ನಂಬರ್ 4, ಧ್ಯಾನವನ್ನ ಮಾಡುವಾಗ ನಿಮ್ಮ ಹೊಟ್ಟೆಯನ್ನ ಖಾಲಿಯಾಗಿ ಇಟ್ಕೊಳ್ಳಿ. ನೀವು ಊಟ ಮಾಡುವ ಮೊದಲು ಧ್ಯಾನ ಮಾಡೋದು ತುಂಬಾನೇ ಒಳ್ಳೆಯದು. ಒಂದು ವೇಳೆ ನೀವು ಊಟ ಮಾಡಿದ ನಂತರ ಧ್ಯಾನ ಮಾಡಿದ್ರೆ ನಿಮಗೆ ನಿದ್ದೆ ಬರಬಹುದು. ಯಾವುದು ಏನೇ ಆದ್ರೂ ಕೂಡ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಮಾತ್ರ ಧ್ಯಾನವನ್ನ ಮಾಡೋದಕ್ಕೆ ಪ್ರಯತ್ನಿಸಿ. ಟಿಪ್ ನಂಬರ್ 5, ಸುಲಭವಾದ ವ್ಯಾಯಾಮದಿಂದ ಪ್ರಾರಂಭಿಸಿ. ಸುಲಭವಾದ ವ್ಯಾಯಾಮ ಇಲ್ಲಾಂದ್ರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಶರೀರದಲ್ಲಿ ಇರುವ ಜಡತ್ವ ಹೋಗಿ ಶರೀರ ಹಗುರವಾಗುತ್ತೆ. ಹೀಗೆ ಮಾಡೋದ್ರಿಂದ ನೀವು ಧ್ಯಾನದಲ್ಲಿ ತುಂಬಾ ಸಮಯ ಇರೋಕಾಗುತ್ತೆ. ಟಿಪ್ ನಂಬರ್ 6, ಕೆಲವು ದೀರ್ಘವಾದ ಶ್ವಾಸವನ್ನ ತಗೊಳ್ಳೋದ್ರಿಂದ ನೀವು ಧ್ಯಾನವನ್ನ ತುಂಬಾ ಚೆನ್ನಾಗಿ ಮಾಡಬಹುದು. ಹಾಗೇನೆ ಧ್ಯಾನ ಮಾಡೋದಕ್ಕೆ ಮೊದಲು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ತುಂಬಾನೇ ಒಳ್ಳೆಯದು. ಇದರಿಂದ ನಿಮ್ಮ ಶ್ವಾಸವು ಕ್ರಮಬದ್ಧವಾಗಿ ನಿಮಗೆ ಪ್ರಶಾಂತತೆಯನ್ನ ಕೊಡುತ್ತೆ. ಟಿಪ್ ನಂಬರ್ 7, ನಿಮ್ಮ ಮುಖದ ಮೇಲೆ ಕಿರುನಗೆಯನ್ನ ಇಟ್ಕೊಳ್ಳಿ. ನೀವು ಕಿರುನಗೆಯಿಂದ ಧ್ಯಾನವನ್ನ ಮಾಡೋದ್ರಿಂದ ನಿಮಗೆ ಪ್ರಶಾಂತವಾದ ಅನುಭವ ಅನ್ನೋದು ಏರ್ಪಡುತ್ತದೆ. ಟಿಪ್ ನಂಬರ್ 8, ಧ್ಯಾನವಾದ ನಂತರ ಸಡನ್ ಆಗಿ ಕಣ್ಣು ತೆಗೆಯದೆ ನಿಧಾನವಾಗಿ ಕಣ್ಣನ್ನ ತೆಗೆಯಿರಿ. ನಿಮ್ಮ ಧ್ಯಾನ ಮುಗಿದ ನಂತರ ಗಡಿಬಿಡಿಯಾಗಿ ಕಣ್ಣು ತೆಗೆಯದೆ ನಿಮ್ಮ 2 ಕೈಗಳನ್ನ ರಬ್ ಮಾಡಿ ಆ ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣುಗಳನ್ನ ಮುಟ್ಟಿ ನಂತರ ನಿಧಾನಕ್ಕೆ ಕಣ್ಣನ್ನ ತೆರೆಯಿರಿ. ಸ್ನೇಹಿತರೆ, ಈ 8 ಸಿಂಪಲ್ ಟಿಪ್ಸ್ ಗಳನ್ನ ನೀವು ಧ್ಯಾನವನ್ನ ಪ್ರಾರಂಭಿಸಬೇಕು ಅಂತ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಇದು ಉಪಯೋಗವಾಗ್ತವೆ. ಮೇನ್ಲಿ ಇದು ಬಿಗಿನರ್ಸ್ಗೆ ತುಂಬಾ ಸಹಾಯವಾಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಮುಗಿಸೋದಕ್ಕೂ ಮೊದಲು ನನ್ನದೊಂದು ಸಣ್ಣ ಚಿಕ್ಕ ಅನೌನ್ಸ್ಮೆಂಟ್ ಇದೆ ಸ್ನೇಹಿತರೆ. ನೀವು ಯಾರಾದ್ರೂ ತುಂಬಾ ಜಾಸ್ತಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ರೆ ಹಾಗೂ ಯಾರಾದ್ರೂ ಓವರ್ ಥಿಂಕಿಂಗ್ ಮಾಡ್ತಿದ್ರೆ ಇದಕ್ಕೆ ಅಂತಾನೆ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ನಾನು ರೆಡಿ ಮಾಡಿದ್ದೀನಿ. ಇವುಗಳನ್ನ ನಾನು ನನ್ನ ಪ್ರತಿದಿನ ಜೀವನದಲ್ಲಿ ನಾನು ಕೇಳ್ತಾ ಬಂದಿದ್ದೀನಿ. ನನ್ನ ಲೈಫ್ ತುಂಬಾ ಅದ್ಭುತವಾಗಿ ಬದಲಾಗಿದೆ. ಈ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ನಿಮಗೆ MP3 ಫೈಲ್ ಅಲ್ಲಿ ಸಿಗುತ್ತೆ ಹಾಗೂ PDF ಫೈಲ್ ಅಲ್ಲಿ ಸಿಗುತ್ತೆ. ಈ ಅಫರ್ಮೇಷನ್ಸ್ ನ ಕೇಳೋದ್ರಿಂದ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಆಗಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಕೆಟ್ಟ ಘಟನೆಗಳು ಪಾಸಿಟಿವ್ ಆಗಿ ಬದಲಾಗಿ ನಮಗೆ ಪಾಸಿಟಿವ್ ಲೈಫ್ ಅನ್ನೋದು ಸಿಗುತ್ತೆ. ಸೊ ಈ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ನಿಮಗೆ ಬೇಕು ಅಂದ್ರೆ ಇದಕ್ಕೆ ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ ರೂಪದಲ್ಲಿ 299 ಫೀಸ್ ನ ಇಟ್ಟಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಅದೇ ನಂಬರ್ಗೆ ಸ್ಕ್ರೀನ್ ಶಾಟ್ ನ ಕಳಿಸಿ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ನೀವು ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಮೆಂಬರ್ ನಿಮಗೆ MP3 ಫೈಲ್ ಹಾಗೂ PDF ಫೈಲ್ ಕಳಿಸ್ಕೊಡ್ತಾರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೂ ನೀವು ಹೊಸದಾಗಿ ಧ್ಯಾನವನ್ನ ಮಾಡ್ತಿದ್ರೆ ಈ 8 ಟಿಪ್ಸ್ ನ ನೋಟ್ಸ್ ಮಾಡಿ ಇಟ್ಕೊಂಡು ಅಥವಾ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಧ್ಯಾನವನ್ನ ಶುರು ಮಾಡಬಹುದು. ಇದೇ ರೀತಿ ಧ್ಯಾನದ ಬಗ್ಗೆ ಇನ್ನೂ ಹಲವು ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.